ಪರಿಶುದ್ಧವಾದ ದೀನಿನ ಸಂದೇಶಗಳು ತಲುಪಬೇಕು, ಪ್ರವಾದಿ ಪ್ರೇಮವರಲ್ಲಿರಬೇಕು, ದೇಶ ಸೇವೆ ಅವರ ಮನಸ್ಸಿನಲ್ಲಿರಬೇಕು, ಅವರಲ್ಲಿ ದೇಶ ಪ್ರೇಮ ಇರಬೇಕು ಎಂಬ ಉದ್ದೇಶದೊಂದಿಗೆ ಪವಿತ್ರ ಔಲಿಯಾಗಳಿಂದ ಸಿಕ್ಕಿದ ಸಂದೇಶ, ಅವರಿಗೆ ಮಹಾತ್ಮರಾದಂತಹ ಪೂರ್ವಜರಿಂದ ಸಿಕ್ಕಿದಂತಹ ಸಂದೇಶ, ಎಲ್ಲಕ್ಕಿಂತಲೂ ಮಿಗಿಲಾಗಿ 1400 ವರ್ಷದ ಹಿಂದೆ ಮದೀನಾದಿಂದ ಸಿಕ್ಕಿದಂತಹ ಸಂದೇಶ. ಪ್ರೀತಿಯರೇ, ಈ ಉಲಮಾಗಳು ಈ ನಾಡಿನಲ್ಲೊಂದು ಚರಿತ್ರೆಯನ್ನು ನಿರ್ಮಿಸಲು ತೀರ್ಮಾನಿಸಿದ್ದಾರೆ. ಪ್ರೀತಿಯರೇ, ಅದು ಕೂರ್ಗ್ ಜಮ್ಮಿಯತುಲ್ ಉಲಮಾಗೆ ನಾವು ಕೊಡುತ್ತಿರುವಂತಹ ಒಂದು ಕೃತಜ್ಞತೆ ಮಾತ್ರ. ಇದು ಯಾರೊಂದಿಗೂ ಇರುವಂತಹ ಸ್ಪರ್ಧೆಯಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ನಾವೀಗ ಮಾಡ್ತಾ ಇರುವುದು ನಮಗೆ, ನಮ್ಮ ತಂದೆಯಂದಿರಿಗೆ, ನಮ್ಮ ಪೂರ್ವಜರಿಗೆ ಎಂದು ಮಾತ್ರ ಅಲ್ಲ, ಬರುವಂತಹ ಪೀಳಿಗೆಗಳಿಗೆ ಈ ಪರಿಶುದ್ಧವಾದ ದೀನಿನ ಸಂದೇಶಗಳನ್ನು ತಲುಪಿಸುವಲ್ಲಿ ಅವಿಶ್ರಾಂತ ಪರಿಶ್ರಮವನ್ನು ಪಟ್ಟಂತಹ ಪ್ರೀತಿಯರಾದ ಉಲಮಾಗಳಿಗೆ ಕೊಡುತ್ತಿರುವಂತಹ ಒಂದು ಸಣ್ಣ ಕಾಣಿಕೆಯಷ್ಟೇ ಇದು. ಈಗಷ್ಟೇ ಈ ಸಮ್ಮೇಳನದ ಭಾಗವಾಗಿ ಇಳಿದಿರುವಂತಹ ಸೋವನೀರನ್ನು ನೀವೆಲ್ಲರೂ ಕೂಡ ಪಡೆಯಬೇಕು, ಅದನ್ನು ಓದಬೇಕು. ಓದುವಾಗ ಗೊತ್ತಾಗುತ್ತೆ, ಆ ಕಾಲದಲ್ಲಿ ಅಷ್ಟು ಸುಲಭವಾದಂತಹ ಟೈಲ್ಸ್ ಹಾಕಿದ ರಸ್ತೆಗಳಲ್ಲಿ ಎಲ್ಲವರು ಸಂಚರಿಸಿದ್ದು, ಕಲ್ಲು ಮುಳ್ಳುಗಳಿತ್ತು. ಮಾತ್ರ ಅಲ್ಲ, ಶ್ರೀಮಂತರ ದಬ್ಬಾಳಿಕೆ ಇತ್ತು, ರಾಜಕೀಯ ದುಷ್ಟ ಶಕ್ತಿಗಳ ಶಕ್ತಿಯಲ್ಲಿ ವರ್ಕ್ ಆಗಿತ್ತು. ಯಾವುದರ ಮುಂದೆಯೂ ಕೂಡ ಅವರು ಕುಗ್ಗಲಿಲ್ಲ, ಅವರು ಬಗ್ಗಲಿಲ್ಲ. ಅವರ ಮನಸ್ಸಿನಲ್ಲಿ ಒಂದೇ ಒಂದಿತ್ತು, ಅಲ್ಲಾಹನ ದೀನ್. ಆ ದೀನ್ ಈ ಸಮೂಹಕ್ಕೆ, ಈ ಸಮಾಜಕ್ಕೆ ತಲುಪಿಸಬೇಕು ಎಂಬುದು. ಅಲ್ಹಮ್ದುಲಿಲ್ಲಾ, ಅಚ್ಚುಕಟ್ಟಾಗಿ ಅವರು ನಿರ್ಮಿಸಿದ್ದಾರೆ. ಪ್ರೀತಿಯರೇ, ನಾವು ಈ ನಾಡಿನಲ್ಲಿ ಸಮೃದ್ಧಿಯನ್ನು ಬಯಸುವರು. ದೀನಿ ಚೈತನ್ಯ ಇನ್ನಷ್ಟು ಬೆಳೆಯಬೇಕು. ಮುಂದಿನ ಪೀಳಿಗೆ ನಾವು ಉತ್ತರ ಕರ್ನಾಟಕವನ್ನು, ಉತ್ತರ ಭಾರತವನ್ನು ಹೇಳುವಂತೆ ನಮ್ಮ ಕೊಡುಗೆಯನ್ನು ಹೇಳಬಾರದು. ಕೇರಳಕ್ಕೆ ಸರಿಸಾಟಿಯಾಗಿ ನಿಲ್ಲುವಂತಹ, ಧಾರ್ಮಿಕವಾಗಿ ಮುನ್ನುಗ್ಗಿದಂತಹ ಒಂದು ವಿದ್ವಾಂಸ ಸಂಘಟನೆ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ಮುನ್ನುಗ್ಗೋಣ. ಊರಿನ ಅಭಿವೃದ್ಧಿಗೆ ಬೇಕಾಗಿ, ನಮ್ಮನ್ನು ಸ್ಮರಿಸಲು ಬೇಕಾಗಿ, ನೀನು ಸತ್ಯವಂತರ ಜೊತೆಯಲ್ಲಿ ಕೂಡು. ಯಾರೊಂದಿಗೂ ಕೂಡ ಸ್ಪರ್ಧೆ ಇಲ್ಲ. ದುನಿಯಾದ ತಾತ್ಕಾಲಿಕವಾದ ಬದುಕನ್ನು ಮೆಚ್ಚಿ ಬದುಕುವರಲ್ಲ, ಆಖಿರತೆಂಬ ಪರಲೋಕದಲ್ಲಿ ನಾಳೆ ಹುಜೂರ್ ಅಕ್ರಮ್ ತಾಜ್ದಾರೆ ಮದೀನಾ ಆಖಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ತಿರ ಹೋಗುವಾಗ ನಮಗೆ ಧೈರ್ಯದಿಂದ ಹೇಳಬಹುದು. ಕಾರಣ, ಹುಜೂರ್ ಅವರ ವಾರಿಸುದಾರರಾದಂತಹ ಉಲಮಾಗಳು ಹೇಳಿರುವಂತಹ ದಾರಿಯಿಂದ ಕಿಂಚಿತ್ತೂ ನಾವು ತಪ್ಪಿ ನಡೆದಿಲ್ಲ. ಪ್ರೀತಿಯರೇ, ನಾವೇಕೆ ಹೆದರಬೇಕು? ಬಂಡ ಕಲ್ಲುಗಳ ಸಮಾನರಾದಂತಹ ವಿದ್ವಾಂಸರು ನಮ್ಮ ಮುಂದಿರುವಾಗ, ಆದ್ದರಿಂದ ಅವರ ಆಶೀರ್ವಾದ ಬಯಸಿ, ಅವರ ಪ್ರೀತಿ ಬಯಸಿ, ಅವರ ಸೇವೆ ಬಯಸಿ, ಇನ್ಶಾ ಅಲ್ಲಾಹ್ ನಾವು ಆ ಉಲಮಾಗಳ ಹಿಂದೆ ನಿಲ್ಲೋಣ, ಅವರಿಗೆ ಬಲ ತುಂಬುವ ಕಾರ್ಯಗಳನ್ನು ಮಾಡೋಣ. ಜನವರಿ 12 ಕೊಡಗಿನ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕ ಕ್ಷಣವನ್ನಾಗಿ ನಾವು ಬದಲಿಸಬೇಕು. ಇನ್ನು ವಿಶ್ರಮವಿಲ್ಲ, ನಾವು ನಿರಂತರವಾಗಿ ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಡಬೇಕು. ಇಲ್ಲಿ ಕೂತಿರುವಂತಹ ವಿದ್ವಾಂಸರು, ಇವರಿಗೆ ಯಾರಿಗೂ ಏನು ಕೆಲಸ ಇಲ್ಲ ಎಂದಲ್ಲ ಅಲ್ವಾ, ಅದೆಲ್ಲವೂ ಕೂಡ ನಮಗೆ ಗೊತ್ತು. ಅನ್ವಾರುಲ್ ಹುದಾ ಎಂಬ ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸುವ ಅಶ್ರಫ್ ಹಸನಿಯು ಸಾಧಿದ್ದಾರೆ. ಆಧ್ಯಾತ್ಮಿಕ ಮಜ್ಲಿಸಿಗೆ ನೇತೃತ್ವ ಕೊಡುವಂತಹ ಕಿಲ್ಲೂರು ತಂಗಳಿದ್ದಾರೆ, ಇಲಿಯಾಸ್ ತಂಗಳಿದ್ದಾರೆ, ಹಾಗೇನೆ ಹುಸೇನ್ ಸತ್ತಾಬಿಯು ಸಾಧಿದ್ದಾರೆ. ಸಾಂಘಿಕ ರಂಗದಲ್ಲಿ ಮಿಂಚುತ್ತಿರುವ ಹಫೀಜ್ ಸಾದಿ ಸಾಧಿದ್ದಾರೆ. ಇಲ್ಲಿರುವಂತಹ ಮುಸ್ಲಿಂ ಜಮಾಅತಿನ ಮೊಹಮ್ಮದ್ ಹಾಜಿ ಸಮೇತ ಇರುವಂತಹ ಇವರೆಲ್ಲರೂ ಕೂಡ ಕಳೆದ ಎಲ್ಲಾ ದಿನವೂ ಕೂಡ ಈ ಯಾತ್ರೆಯನ್ನು ಕ್ರಮಿಸಿ ಊರುಗಳಿಗೆ ತಲುಪಿ ಈ ಪರಿಶುದ್ಧವಾದ ದೀನಿನ ಸಂದೇಶವನ್ನು ತಲುಪಿಸುವಲ್ಲಿ ಅವಿಶ್ರಾಂತ ಪರಿಶ್ರಮವನ್ನು ಪಡುವಾಗ, ನಮ್ಮ ಪೂರ್ವಜರಾದ ಉಲಮಾಗಳಿಗೆ ನಾವು ಕೊಡುವ ಒಂದು ಕೃತಜ್ಞತೆಯ
ಭಾಗವಾಗಿ ಇನ್ಶಾ ಅಲ್ಲಾಹ್ ನಾವೆಲ್ಲರೂ ಕೂಡ ಈ ಉಲಮಾಗಳ ಹಿಂದೆ ನಿಲ್ಲೋಣ. ಉಲಮಾಗಳ ಹಿಂದೆ ನಿಂತಹ ಯಾವ ಸಮಾಜವೂ ಕೂಡ ಸೋತಿಲ್ಲ, ಸೋಲುವುದೂ ಇಲ್ಲ. ನಾವು ಶೈಖುನಾ ಸುಲ್ತಾನುಲ್ ಉಲಮಾ ಒಂದು ಕಾಲದಲ್ಲಿ ನಡೆಸಿದಂತಹ ಶೈಕ್ಷಣಿಕ ಕ್ರಾಂತಿಯ ಫಲವನ್ನು ಅನುಭವಿಸಿದವರು ನಾವು. ಇನ್ಶಾ ಅಲ್ಲಾಹ್ ಶೈಖುನಾ ಸುಲ್ತಾನುಲ್ ಉಲಮಾ ಎಂಬ ಈ ಜಾಗತಿಕ ಜಗತ್ತು ಬಯಸುವಂತ ಒಬ್ಬ ವಿದ್ವಾಂಸನ ಅನುಯಾಯಿಗಳಾಗಿ ನಾವೆಲ್ಲರೂ ಕೂಡ ಉಸ್ತಾದ್ ಬರುವಾಗ ನಮ್ಮೆಲ್ಲರ ಒತ್ತಡಗಳನ್ನು ಬದಿಗಿಟ್ಟು ಎಲ್ಲಕ್ಕಿಂತಲೂ ಮಿಗಿಲಾಗಿ ಉಸ್ತಾದ್ ಮಾತ್ರ ಅಲ್ಲ, ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಸಾರಥಿಯಾದಂತಹ ಶೈಖುನಾ ರಯೀಸುಲ್ ಉಲಮಾ ಅಲ್ಲಿಗೆ ಬರುವಾಗ, ಈ ನಾಡಿಗೆ ಕಾಲಿಡುವಾಗ ಶೈಖುನಾ ಬದ್ರು ಸಾದಾತ್ ಖಲೀಲುಲ್ ಬುಖಾರಿ ತಂಗಳು ಬರುವಾಗ, ಅಮೀರ್ ಶ್ರೀ ಅಲಿ ಬಾಫಿ ತಂಗಳು ಬರುವಾಗ, ಕರ್ನಾಟಕದ ಕಣ್ಮಣಿಯಾದಂತಹ ಝೈನುಲ್ ಉಲಮಾ ಮಾಣಿ ಉಸ್ತಾದ್ ಬರುವಾಗ, ಡಾಕ್ಟರ್ ಎಪಿ ಅಬ್ದುಲ್ ಹಕೀಂ ಅಜ್ಹರಿ ಉಸ್ತಾದ್ ಬರುವಾಗ, ಚೆರ್ಶೋಲ್ ಅಬ್ದುಲ್ ಜಲೀಲ್ ಸತ್ತಾಫಿ ಉಸ್ತಾದ್ ಬರುವಾಗ, ಅದೇ ರೀತಿ ನಮ್ಮ ಈ ಜಿಲ್ಲೆಯ 40ರಷ್ಟು ಬರುವಂತಹ ಪ್ರಬುದ್ಧರಾದಂತಹ ವಿದ್ವಾಂಸ ಪ್ರತಿಭೆಗಳು ಸಂಗಮಿಸುವಂತಹ ಮಹಾ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಅದನ್ನು ಪ್ರಚಾರಪಡಿಸೋಣ, ಅದರ ಯಶಸ್ಸಿಗೆ ಬೇಕಾಗಿ ದುಡಿಯೋಣ. ಅಲ್ಲಾಹನೊಂದಿಗೆ ನಿರಂತರವಾಗಿ ಪ್ರಾರ್ಥಿಸೋಣ. ಅಲ್ಲಾಹು ನಮ್ಮೆಲ್ಲರ ಈಮಾನನ್ನು ಗಟ್ಟಿಗೊಳಿಸಲಿ. ಇಖ್ಲಾಸಿನಿಂದ ಈ ಸಮಾಜಕ್ಕೆ, ಈ ದೀನಿಗೆ ಬೇಕಾಗಿ ಕಾರ್ಯಾಚರಿಸಲು ಅಲ್ಲಾಹ್ ನಮಗೆ ನೀನು ತೌಫೀಕನ್ನು ಕೊಡಬೇಕು. ಅಲ್ಲಾಹ್